Day 3 begins. ಸೊ ಈ ಗುಡ್ಡೆ ಮೇಲೆ ದೇವಸ್ಥಾನ ಉಂಟು ನೋಡಿ, ಅಲ್ಲಿಗೆ ಹೋಗ್ತಿದ್ದೇವೆ ನಾವು. ಆ ಟೆಂಪಲ್ ಹೆಸರು ಅಂತ ಮಾನಸಪುರಂ ಕರಳಿ ಮಾತಾ ಟೆಂಪಲ್. ಸೊ ರೋಪೇ ಬುಕ್ ಮಾಡಿ ಆಯ್ತು. ಇದು ರೋಪೇ ಹೇಗಂದ್ರೆ ನಿಮ್ಗೆ ಸಪರೇಟ್ ಆಗಿ 4 ಜನ ಹೋಗ್ಬೋದು, ಅಥವಾ ನಿಮ್ಗೆ ಈಗ ಕಪಲ್ಸ್ ಬಂದ್ರೆ ಇಬ್ರು ಹೋಗ್ಬೋದು. ನಾವು 4 ಜನ ಬಾಯ್ಸ್ ಬಂದಿದ್ವಿ, ಸಪರೇಟ್ ಕ್ಯಾಬಿನ್ ತರ ಮಾಡಿದ್ವಿ. ಕಾಮನ್ ಅಂದ್ರೆ ರೇಟ್ ಕಟ್ಟಿ ಪರ್ ನೈಟ್ 113 rupees ಇದೆ. ಬೇರೆ ಬೇರೆ ಜನರ ಜೊತೆ ಸೇರಿಸಿ ಬಿಡ್ತಾರೆ. ಇದು ಪ್ರೈವೇಟ್ ಬೇಕಂದ್ರೆ ಸ್ವಲ್ಪ ಕಾಸ್ಟ್ ಇದೆ, 2ಗೆ 4ಗೆ 6ಗೆ ಹಾಗೆ ಬೇರೆ ಬೇರೆ ರೇಟ್ ಇದೆ. ಮತ್ತೆ ಅಡಿಷನಲಿ 3D ಗ್ಯಾಲರಿ ಅಂತ ಒಂದಿದೆ. ಶಾಲೆಯಲ್ಲಿ ಮಗ್ಗೆ ಒಳಗೆ ಹೇಳ್ತಿದ್ದಾನೆ. 3D ಗ್ಯಾಲರಿ ಅಂತ ಇದೆ, ಅದು ಈಗ ಇದ್ರಲ್ಲಿ ನಾವು ಹೋಗ್ತೇವೆ ಈಗ, ಅಷ್ಟೇ ವಿಷಯ. ಇದ್ರಲ್ಲಿ ಅಲ್ಲಿ ಊಟ ಹೋಗಿ ಅಲ್ಲಿ 380 ಮೀಟರ್ ಇದೆಯಾ? 380 ಮೀಟರ್ ಹತ್ತಿ ಅಲ್ಲಿ ನಮ್ಮ ದೇವರಿಗೆ ಅಡ್ಡ ಬಿದ್ದು ಅಲ್ಲಿ ಜೈ ಮಹಿಷ್ಮತಿ ಅಂತ ಹೇಳಿ ಬರ್ತವೆ. ಹತ್ತಿ 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 ಒಳ್ಳೆನ ತೆಗ್ದಾಳ ನೋಡು. ಒಳ್ಳೆನ ಬಾಡ ಬಡತನ ನೋಡಿ ಇನ್ನು ಬಡತಾನೆ ಅಂತ ಉದಯಪುರಿ ಒಂದು ಕೇಬಲ್ ಕಾರ್ ಅಲ್ಲಿ ಹೋಗ್ತಾ ಇದ್ವಿ. ಸುಮ್ಮನೆ ಆಚೆ ನೋಡಿ ತೆಗ್ದವ. ರೀಚ್ ಆದ್ವಿ ನಾವು, ಟಾಪ್ ಗೆ ಬಂದಿದ್ದೇವೆ ಈಗ. ನೋಡಿಲಿ ಅಪ್ಪಲ್ಲಿದ್ದೀವಿ. 10 ನಿಮಿಷ ಇಲ್ಲ, 5 minutes. 380 ಮೀಟರ್ಸ್. 330 ವ್ಯೂ ಮಾತ್ರ ಅಲ್ಟಿ. 330 ರೂಪಾಯಿ 5 ರೂಪಾಯಿದಲ್ಲಿ 5 ನಿಮಿಷದಲ್ಲಿ ಖಾಲಿ ಆಗಿದೆ. ಡೌನ್ ಮಾಡು. ಒಳ್ಳೆ ಬಿಲ್ಡಿಂಗ್ ಮಾಡಿ ಟೆಂಪಲ್ ಹತ್ರ ಮೇಲೆ ಇರೋದು ಅನ್ಸುತ್ತೆ. 230 ರೂಪಾಯಿ. ಹೈ ಗೈಸ್, ಗುಡ್ ಮಾರ್ನಿಂಗ್. ಡೇ 1 ಆಫ್ ಉದಯಪುರ್. ಬ್ಯಾಂಗ್ಳೂರಲ್ಲಿ ಇಂಥ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಹೊರಟದ್ದು ನನ್ನ ಅವಸ್ಥೆ ಆಗಿದೆ. ಅಲ್ಲಿ ಪ್ಲ್ಯಾನ್ ಇದ್ದದ್ದು 3:30ಗೆ ಎದ್ದು 4 ಕಾಲಕ್ಕೆ ಕ್ಯಾಬ್ ಬುಕ್ ಮಾಡಿ ಆರಾಮಾಗಿ ಕ್ಯಾಬ್ ಬುಕ್ ಮಾಡಿದೆ. ಬಟ್ ಎಂತ ನಾನು ಒಳ್ಳೆ ನಿದ್ದೆ. ಅಣ್ಣ 5 ಗಂಟೆ ಬಂದು ಎಬ್ಬಿಸ್ತಾ ಇದ್ದಾನೆ. ಬಾಂಗ್ ಕೇಳ್ತಾ ಉಂಟು ಮಾರೆ, 5 ಗಂಟೆ ಆಯ್ತು ಹೋಗುದಿಲ್ಲ ಅಂತ. ರಪರಪ ಅಲ್ಲುಚ್ಚಿದೆ, ಕ್ಯಾಬ್ ಬಂತು. ಎಕ್ಸಾಕ್ಟ್ 6:10ಗೆ ಟರ್ಮಿನಲ್ 1 ಬ್ಯಾಂಗ್ಳೂರಲ್ಲಿದ್ದೆ. ಅಲ್ಲಿ ಸುಮಾರು ನಾದಿದ್ದೀನಿ, ಇಲ್ಲ ಅಂತಲ್ಲ. ಡಿ ಜಿ ಹತ್ರ ಇದ್ದಕ್ಕೆ ಅಲ್ಲಿ ಪಾಸ್ ಆಯಿತು. ಲಗೇಜ್ಗೆ ಹಾಕುವಾಗ ಅಲ್ಲಿ ಅವ್ರು ಹೇಳಿದ್ರು ಚೆಕ್ಔಟ್ ಟೈಮ್ ಆಲ್ರೆಡಿ ಆಗಿದೆ ಅಂತೇಳಿ. ಅಲ್ಲಿಂದ ಕಂಟಿನ್ಯೂ ಮಾಡಿ ಅವ್ರು ಹೇಳಿದ್ರು ನಿಮಗೆ ಏನು ಆಪ್ಷನ್ ಇಲ್ಲ, ಓಡು ಮಗನೇ ಓಡು ಅಂತ ಓಡಿದ್ಲಿ. ಯಾಕಂದರೆ ನಮ್ಮ ಗೇಟ್ ನಂಬರ್ 40 ತುಂಬ ಲಾಸ್ಟ್ ಇದೆ. ಅವ್ರು ಹೇಳಿ ಓಡ್ತಾನೆ ಇರುತ್ತೆ. ಪ್ಲೇನ್ನ ಒಳಗೆ ಹೋಗೋ ತನಕ ಓಡಿಕೊಂಡಿದ್ದೆ, ಸೇಂಗಿಕೊಂಡೇ ಇದ್ದಾವ. ಫೈನಲಿ ಹೇಗೋ ಮುಟ್ಟಿ ಈಗ ಉದಯಪುರಲ್ಲಿ ಇದ್ದೇನೆ. ಇಟ್ಸ್ ನೈಸ್ ಟು ಸಿ ಹಿಯರ್. ಆಲ್ಮೋಸ್ಟ್ ಅಂದರೆ ಸ್ಟಾರ್ಟ್ ದ ಡೇ. ಸ್ವಲ್ಪ ನಾರಿ ಆಗಿದೆ, ಎಂತ ಮಾಡ್ಲಿಕ್ಕಾಗಿಲ್ಲ. ಗುಡ್. ಲೆಟ್ಸ್ ಸಿ. ಅಲ್ಲಿ ಹೋದ ಚಂದ, ಅಲ್ಲಿ ನಾವು ಸರಿ ಬರ್ದಿದ್ದಾನೆ, ಇಲ್ಲಿ ನಾವು ಬಾಳೆ ಗಿಡ ಎಲ್ಲ ಇದೆ. ಸಿಟಿ ಕಾಣ್ತೀನಿ. ಓ ಶೆಟ್ಟಿ ಒಂದು ಬಾಳೆ ನಿಲ್ಬೇಡ ಬ್ಯಾಲೆನ್ಸ್ ಆಗುದಿಲ್ಲ. ಅದು ನೋಡ, ಅದು ಪಾಸ್ ಆಗ್ಲಿಲ್ಲ ಅಂತ ಎಂತ ಹೇಳಿ ನಮ್ಮೆ. ಅದು ಸೀನರಿ ನೋಡ, ಅದು ಕೋಟೆ ತರ ಉಂಟು ಮರೆ. ಸ್ಟೆಪ್ಸ್ ಅಂತ ಮೋಸ್ಟ್ಲಿ. ಸ್ಟೆಪ್ಸ್ ಇದು ನಮ್ಮದು ನಿನ್ನೆದ. ಗಾಳಿ ನೋಡ ಹೇಗ್ ಬರ್ತಾ ಇದೆ ಅಂತ. ವಿಕ್ರಮ್, ನಿಮ್ಮ ಮನೆ ಎಲ್ಲ ಇಲ್ಲಿದ್ರೆ ಏನ್ ಮಾಡ್ತಿದ್ರ ನೀವು? ನಾನು ಇಂಥದೊಂದು ರೋಪೇ ಮಾಡ್ತೀನಿ. ರೂಪೇ ಇದೆ ಆಲ್ರೆಡಿ. ಇನ್ನೊಂದು ಮಾಡ್ತಿದ್ದೆ ಮರೆ, ನಂದು ಪ್ರೈವೇಟ್. ನಾವು ಕೋಳಿ ಕಮಲಲ್ಲಿ ಮಾಡುವ ಸುಳ್ಳಿಯಲ್ಲಿ. ಇದು ಜೋಲಿ ಆಗ್ಲಿಕ್ಕಿಲ್ಲ. ಇದು ನಂದಿ ಹಿಲ್ಸ್ ಇನ್ನೊಂದು ಬೆಟ್ಟ ಇಲ್ಲವೇನಿ? ಒಂದು ಇದು ನಮ್ಮ ಸುಂದರವಾದ ಉದಯಪುರಿ ಸಿಟಿ. ಇಷ್ಟೇ ಆಮೇಲೆ ಒಂದು ಫೋಟೋ ಸ್ವಲ್ಪ ಲಿಫ್ಟ್ ಅಪ್ಡೇಟೆಡ್ ಲಿಫ್ಟ್ ಅಂತ ಹೇಳ್ಬೋದು ಅಷ್ಟೇ. ಸಿಟಿ ಕಡೆ ನೋಡಿ, ಅಲ್ಲಿ ನಮ್ಮ ಉದಯಪುರ ಫೋಟೋ ಬರೋದಿಲ್ಲ ಈಗ. ಈಗ ಬ್ಯಾಗ್ ಸೆಟ್ಟಿನ ಆಚೆಗಳು ಹೆಂಗದೆ?
ವಿದ್ಯು ಶೆಟ್ಟಿ ಇದು ಫುಲ್ ಲೇಕೆ ಮಾರೆ. ಬಿಟಿಎಂ ಸಾಧಾರಣ ಬಿಟಿಎಂ ಲೇಕಿಗಿಂತ ದೊಡ್ಡ ಉಂಟು ಮಾರೆ ಲೇಕ್. ಹೌದಾ? ನೋಡ ಎಂತ ಮಾಡಿದೆ ಅದು ಮತ್ತೆ ನೋಡ ಫೋಟೋ ಅಲ್ಲಿ ಒಮ್ಮೆ ವ್ಯೂ ಎಲ್ಲ ನೋಡು ಕಣ್ಣಲ್ಲಿ. ಕಣ್ಣಲ್ಲಿ ಫಸ್ಟ್ ಕ್ಯಾಪ್ಚರ್ ಮಾಡು. ಹಾ ನೋಡು ನೀವು ತಗೋ ಇಲ್ಲಿ. ವಾವ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆಲ್ರೆಡಿ ಡೇ 1 ಸ್ಟಾರ್ಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಇಂಥ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನನಗೆ ಮೊಬೈಲ್ ಹಿಡಿಯೋಷ್ಟು ಸಹ ಪುರ್ಸೊತ್ತಿಲ್ಲ. 3:15ಗೆಲ್ಲ ಅಲ್ರಾಮ್ ಇಟ್ಟೆ, ಬಟ್ ಅನ್ಫಾರ್ಚುನೇಟ್ಲಿ ಎದ್ದದ್ದು 5 ಗಂಟೆ ಮೇಲೇ. ಅದು ಸಣ್ಣ ಬಂದು ಎಬ್ಬಿಸಿದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಕತೆ ಹೇಳ್ತಾ ಇದೆ ಹೇಗೆ ನಾರಿದೆ ಬೆಳಿಗ್ಗೆ ಅಂತ. ಕಾರಣ ಅಷ್ಟೇ, ಯಾಕಂದರೆ ನಿನ್ನೆ ಲಾಗೌಟ್ ಮಾಡುವಾಗ ನನಗೆ 1:15 ಆಗಿದೆ. ಅಷ್ಟು ಹೆವಿ ವರ್ಕ್ ಹಾಕಿದ್ರು ನಿನ್ನೆ. ಅಷ್ಟಾಗಿ ಮಲಗಿದೆ. 1:45ಕ್ಕೆ ಇಟ್ಟಿದ್ದೆ ಟೈಮ್, 3:15 ಅಂತ ಅಲ್ರಾಮೆಲ್ಲ ಇಟ್ಟು ಮಲಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಬೇಗ ಹೇಳಲಿಕ್ಕೆ. ಪ್ಲ್ಯಾನ್ ಹಾಕಿದ್ದೆ ಜೈನ ಕ್ರೆಡಿಟ್ ಕಾರ್ಡ್ ತಗೊಂಡು ಲಾಂಚಿಗೆ ಹೋಗಿ ಎಲ್ಲ ತಿನ್ನು ಅಂತ. ಇದು ಓಡು ಮಗ ಓಡು ಆಟ ಆಡಿದ್ದೇ ಆಯಿತು ಬೆಳಿಗ್ಗೆ. ಎಂತ ಮಾಡಲಿಕ್ಕೆ ಆಗಲಿಲ್ಲ. ಫೈನ್, ಸ್ಟಿಲ್ ಇನ್ ಉದಯಪುರ್ ಏರ್ಪೋರ್ಟ್. ವಿಲ್ ಸಿ. ರಾಜಸ್ಥಾನ್ ಡೇ 1 ನಡೀತಾ ಇದೆ ಗೈಸ್. ಕಾಣ್ತಾ ಉಂಟಾ? ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ, ರೋಡ್ನ ಯಾಕೆ ಚೇಂಜ್ ಮಾಡಿ ಬಿಸಿಗೆ ಸೆಕೆಗೆ ಹೀಗೆಲ್ಲ ಇದನ್ನ ಇಲ್ಲಿ ಮಾಡ್ತಿದ್ದಾರೆ. ನಾವೀಗ ಉದಯಪುರ್ನ ಹಾಸ್ಟೆಲ್ಗೆ ಹೋಗ್ತಾ ಇದ್ದೇವೆ. ಏನು ಮಾಡಲಿಕ್ಕಲ್ಲ, ಸೆಕೆ ಅಂದರೆ ನಮ್ಮನೆ ಸೆಕೆ ಉಂಟು ಇಲ್ಲಿ. ಗೌರ್ಮೆಂಟ್ ಅವರೇ ರೋಡಿಗೆ ನೀರು ಹಾಕಿ ಆದಷ್ಟು ಟೆಂಪ್ರೇಚರ್ ನಾರ್ಮಲ್ ಆಗಿ ಡ್ರೈ ಮಾಡ್ತಿದ್ದಾರೆ. ಆರ್ಟಿಫಿಷಿಯಲ್ ಮಾಡಿ ಇನ್ಸ್ಟ್ರೂಮೆಂಟ್ ಇರೋದು ಸರ್. ಕೆಲಸ ಎಷ್ಟು ಗೌರ್ಮೆಂಟ್ ಅಂತ ನೋಡುವ. ಸ್ಟಾರ್ಟ್ ಮಾಡಿರೋ ಆಲ್ರೆಡಿ. ಇದೊಂದು ಟ್ರೈ ಮಾಡುವ ವಿಜಯ್ ಸರೇ ಟ್ರೈ ಮಾಡುವ. ಜಾಲಿ ಉಂಟಾ? ಇದೆಂತದ ನಾಳಿಯಲ್ಲಿಟ್ಟು ತಲೆಗೆ ನಾಳಿಟ್ಟದು. ಅದಕ್ಕೆ ನಾಳಿಟ್ಟದು ಅವ್ರಿಗೆ ಗೊತ್ತಿಲ್ಲ. ನಾಳಿ ತಿಳಿ ಗೊತ್ತಿಲ್ಲ ಅದು ಯಾವ ಸಿಮ್ನೆಂಟ್ ಹಾಕ್ಲಿಕ್ಕೆ ಈಗ. कितना? ले लो भैया. 50. एक ये ले लो, एक ये लीजिए 70 का। एक 50 को, एक 90 का। जय माता दी. ಇಲ್ಲಿ ಇರುದು 2 ಮರ ಇಲ್ಲೇ ಗೊತ್ತಾ? ತೊಂದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಹೊರಟೇವೆ ಏರ್ಪೋರ್ಟಿಂದ ಈಗ ಹಾಸ್ಟೆಲ್ ಕಡೆಗೆ. ಅರೌಂಡ್ 40 ಮಿನಿಟ್ಸ್ ಇದೆ. ಆರಾಮಾಗಿ ಹೋಗ್ತೇವೆ. ಕ್ಯಾಬ್ ಇದೆ. ಇಟ್ಸ್ ಗೋಯಿಂಗ್ ಗುಡ್. ಮಾತಾ ದಿ. ಗಂಧ ಬರುತ್ತೆ. ಅಷ್ಟನೇ ಗಾಡಿ. ಕ್ರನ್ಯಾಗಾಡ್ ಬೇಡ, ಸುಮ್ಮನೆ ಹೇಳುದು. ರೈಟ್ ಲೆಫ್ಟಿಗೆ ತಿರುಗು ಕೂತಿಗೆ ಹಾಗೆ. ಮೇಲೆ ನೋಡು, ಸ್ಮೈಲ್ ಮಾಡು. ಕೆಳಗೆ ನೋಡು. ಸೊ ಫೈನಲಿ ರೀಚ್ ಟು ಉದಯಪುರ್. ಹಾಸ್ಟೆಲ್ ಬಂದೆವು. ನಮ್ಮ ಹುಡುಗ ಬ್ಯಾಂಗ್ಳೂರಿಂದ ಬಂದೇನೆ ಇವತ್ತು ಮಾರ್ನಿಂಗ್. ಹಾಸ್ಟೆಲ್ ಬಂದೆವು. ಸಿಕ್ಕು. ವೆಲ್ಕಮ್ ಟು ಉದಯಪುರ್. ಹೇಗಾಯ್ತು ಜರ್ನಿ? ಬಂದೆ ನಾರಿಯೇನೆ, ಸುಮಾರು ನಾರಿಯೇನೆ. ಎಲ್ಲ ಡೀಟೇಲ್ ಆಗಿ ಹೇಳೋದಲ್ಲ ಮತ್ತೆ ಹೇಳು, ಸುಮಾರು ಬಟ್ ಬಂದಿದ್ದೇನೆ. ನಮ್ಮ 4 ಬಾಯ್ಸ್ ಆಲ್ರೆಡಿ ಒಂದು ಜಾಗಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಜಾಯ್ನ್ ಆಗ್ತೇವೆ ನಾವು. ನೋಡುವ ಹೇಗಾಗ್ತದೆ ಅಂತ.
ಈಚೆ ಹಾಕಿದ್ ಯಾವುದು ಸಿನಿಮ್ಯಾಟಿಕ್ ಬಂದ ಅಂತ. ವಿಕ್ರ ಆ ಬಯ್ಯನ ದೊಂಡೆ ಕೈ ಹಾಕೋಗಿ ಟೆಂಪಲ್ ಮುಗಿಸಿ ತೊಂದ್ರೆ ನಾವಲ್ಲಿ ಸೈಡಲ್ಲಿ ಇದು ಮಾಡ್ಬೋದು. ಗುಡ್ಡೆಯ ಕೆಳಗೆ ನಮ್ಮ ಎಂಟ್ರಿ. ನಮ್ಮ ಉಳ್ದ ಇಬ್ರು ಬಾಯ್ಸ್ ಎಲ್ಲಿ ಹೆವಿ ಉಂಟಲ್ಲ, ಬಾಯ್ಸ್ ಎಲ್ಲಿದ್ದಾರೆ? ಉಳ್ದ ಇಬ್ರು ಬರ್ತೇವೆ ಹಕ್ಕು ಕಾರಲ್ಲಿ ಬರ್ತೇವೆ. ಅವರು 2 ಬೈಕರ್ಸು ಮತ್ತೆ ಒಬ್ಬ ಸಿ ಕಿರಣ್ ನಮ್ಮ ಕಾರಲ್ಲಿ ಬರ್ತಾ ಇದ್ದಾರೆ ಅಂತ ಸುದ್ದಿ. ಎಂತ ಕತೆ ಗೊತ್ತಿಲ್ಲ. ಇಲ್ಲಿ ಕೈ ಹಾಕಿ ತಗೊಳ್ಳೋದು ಎಂತ ಸೆಟ್ರೆ ಸ್ಪೈಡರ್ ಮ್ಯಾನ ಇಂತ ಹೇಳ್ತಿದ್ದ ಅಲ್ಲಿ ತಮಿಳವರು ಒಬ್ರು ವಿಡಿಯೋ ಮಾಡ್ಬೇಡ, ನಾನು ಅಲ್ಲಿ ವಿಡಿಯೋ ಮಾಡ್ತೇನೆ. ಏಯ್ ಕಾಮನಲ್ಲಿ ಬಂದಿದ್ದಾರೆ. ಪ್ರಾಬಬ್ಲಿ ಬಾಯ್ಸ್ ನಿಂತ್ಕೊಂಡಿದ್ದವನೇ, ಅದು ನಿಂತ್ಕೊಂಡಿದ್ದವನೇ ಇಲ್ಲಿ. ಕಾಮನಲ್ಲಿ ಬಂದಿದ್ದಾರೆ. ನಮ್ಮ ಬಾಯ್ಸ್ ಇದ್ರಲ್ಲಿ ಸಿಕ್ಕಿದ್ರು ನಮಗೆ. ಜಾಲಿ ಆಗಿದೆಲ್ಲ. ಫಸ್ಟ್ ಮೀಟ್ ಅದೀಗ ಇಲ್ಲಿ ಬೈಕರ್ಸ್ ಪ್ಲಸ್ ಉದಯ್ಪುರಿಗೆ ಡೈರೆಕ್ಟ್ ಬಂದ ಫ್ಲೈಟ್ ಅಲ್ಲಿ ಬಂದ ಸಿ ಕಿರಣ್ ಸಹ ಇಲ್ಲಿ ಸಿಗ್ತಾ ಇದ್ದಾರೆ ನಮಗೆ. ನೆಕ್ಸ್ಟ್ ಕಾರ್ ಇಟ್ಸ್ ಅ ಕೋ ಇನ್ಸಿಡೆನ್ಸ್. ಕಾಲ್ ಮಾಡಿ ಭಾರಿ ಜಾಲಿ ಆಗಿದೆ, ಭಾರಿ ಜಾಲಿ ಆಗಿದೆ. ನೆಕ್ಸ್ಟ್ ಬರೋ ಇವ್ರ ಹತ್ರ ಕೊಟ್ಟು ಕಳಿಸ್ಲಿಕ್ಕೆ ಹೇಳ. ಅಲ್ಲಿ ಒಂದು ಕೀ ಮಿಸ್. ಹೇಗೋ ಎಂತ ಮಾಡೋದು ಗೊತ್ತುಂಟಾ? ಈಗ ಒಂದು ವಿಷಯ ಅಂತ ಆಗಿದೆ ಅಂದ್ರೆ ನಮ್ಮ ಹುಡುಗರು ಕೀಯನ್ನು ಹಾಕಿ ಅವ್ರ ಕೀ ಅವರು ಒಟ್ಟಿಕೊಂಡು ಈಗ ಎಂತ ಮಾಡೋದು? ರೂಮ್ ಕೀ ಅವ್ರ ನಿಮಗೆ ನಿಮ್ಮ ಬಲಬದಿಯಲ್ಲಿ ಇದು ಜಾಲಿ ಆಗಿದೆ. ಉದಯ್ಪುರ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬಾಯ್ಸು 1-2 ಬಯ್ಯಗಳನ್ನು ಹಿಡಿದು ಮೇಲೆಯಿಂದ ಕೀ ಕೊಟ್ಟು ಕಳಿಸಿದ್ದಾರೆ. ಆ ಬಯ್ಯಗಳನ್ನು ಈಗ ಹುಡುಕಿ ಕೀ ತಗೊಳ್ಬೇಕು. ಯಾವ ಬಯ್ಯಗಳ? ಸೊ ನಮಗೆ ನಮ್ಮ ಕೀ ಸಿಕ್ಕಿತ್ತು. ಹಾಂ, ಅಲ್ಲಿಂದ ಅದು ಒನ್ ವೇ. आगे से वन वे रहता हमारे लिए, आने के लिए नहीं पड़ा. ये तो आने देते हैं जाने. ಹೋಗು ಹೋಗು ಹೋಗು. 150 हाँ. ಅಲ್ಲಿ ನಡೆಯ. इस टेंपल क्रॉप करते हैं, इस टेंपल से पास ही है, वॉकिंग डिस्टेंस पे तो है. हाँ, ये बड़ा वाला गाड़ी. हाँ हाँ चो ಹತ್ತಿ ಹತ್ತಿ. हरे कृष्ण. ಬೆಂಕಿ ಅಲ್ಲ?
ಬಾ 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 ಹೋಗಿ. ಭೋಜನ ಶಾಲೆ ನೋಡಿ ಬಾಯ್ಸ್, ಫುಲ್ ಖುಷಿ. ಕೊಟ್ಟದು ಮಿಕ್ಸರು. ಝೂಡಿಯೋ ಎಫೆಕ್ಟ್. ನಮ್ಮ ಬೈಕರ್ ಬಾಯ್ಸ್ ಗಾಡಿ ಬಂದಿದೆ ಇಲ್ಲಿ, ಡಾಮಿನಾರ್ ಮತ್ತೆ ಹಿಮಾಲಯನ್ ಆಲ್ ಸೆಟ್. ಸೊ ನಮ್ಮ ಬೈಕರ್ ಬಾಯ್ಸ್ ನಮ್ಮ ಕೇಬಲ್ ಕಾರ್ ಟೆಂಪಲ್ ಮುಗಿಸಿ ಬರ್ಬೋದಲ್ಲ ಸ್ವಲ್ಪ ಹೊತ್ತಲ್ಲಿ. ಇಲ್ಲ ಅದು ಗುಜರಾತ್ ಶಿವರಾಜ ಮೂವಿಯಲ್ಲಿ